ನನ್ನೆಲ್ಲ ಶ್ರಮಪಡುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸ್ವರ್ಣಾವಕಾಶ. ಏಕೆಂದರೆ ಈ ವರ್ಷ SSC ನೋಟಿಫಿಕೇಷನ್ ಆಗಿದೆ. ಮೋರ್ ದೆನ್ 25,000 ಪೋಸ್ಟ್ಸ್ ಇದ್ದಾವೆ. ಪ್ರೊಬಬ್ಲಿ 60-65 ಸಾವಿರವರೆಗೂ ಹೋಗ್ಬೋದು. ನೀವು ವಾರ್ಷಿಕ ಅಂದಾಜು ನೋಡಿದರೆ ಸ್ವಲ್ಪ ಏನು ಮಾಡ್ತಾರೆ ಅಂತಂದ್ರೆ ಇನ್ಕ್ರೀಸ್ ಮಾಡ್ತಾರೆ. ಒಂದು 65ರಿಂದ 70 ಸಾವಿರವರೆಗೂ ಪೋಸ್ಟ್ ಹೋಗುವಂಥ ಚಾನ್ಸಸ್ ಇರ್ತವೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ನಿಮ್ಮ ಪ್ರಿಪ್ರೇಷನ್ನು. ಆ್ಯಸ್ ಐ ಆಲ್ವೇಸ್ ಸೇ, ನಿಮ್ಮ ಪ್ರಿಪ್ರೇಷನ್ ಮ್ಯಾಟ್ರ್ ಆಗುತ್ತೆ. ನಾನು ಯಾವಾಗ ಹೇಳ್ತೇನೆ ಅದನ್ನು. ಒಂದು 3 ತಿಂಗಳ ಟೈಮ್ ಇದೆ. ಏಪ್ರಿಲ್ಗೆ ಎಕ್ಸಾಮ್ ಆಗ್ಬೋದು. ಏಪ್ರಿಲಿಗೆ ಎಕ್ಸಾಮ್ ಆದರೆ ಒಂದು 3ರಿಂದ 3.5 ತಿಂಗಳಿದೆ ನಿಮಗೆ. ಚೆನ್ನಾಗಿ ಓದಿ, ಫೋಕಸ್ಡ್, ಅಗೇನ್ ಅವಾಯ್ಡ್ ದ ಡಿಸ್ಟ್ರಾಕ್ಷನ್. ನಾನು ಹೇಗೆ ಪ್ರಿಪೇರ್ ಮಾಡಬೇಕು, ಏನು ಪ್ರಿಪೇರ್ ಮಾಡಬೇಕು ಅನ್ನೋದು ಡಿಟೇಲಾಗಿ ನಾನು ಹೇಳ್ತೇನೆ ಈಗ. ಬಟ್ ನಿಮ್ಮ ಕರ್ತವ್ಯ ಏನಾಗಿರ್ಬೇಕಂತಂದರೆ ಡೆಡಿಕೇಶನ್. ಒಂದು ಸ್ವಲ್ಪ ದಿವಸ ನೀವು ಏನಾದ್ರೂ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಓದಿದರೆ ಡೆಫಿನೆಟ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ. ಇದೊಂದು ನಿಮಗೆ ಗೋಲ್ಡನ್ ಚಾನ್ಸ್. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್ ನಾನೀಗ ಹೆಂಗೆ ಪ್ರಿಪೇರ್ ಮಾಡಬೇಕು, ಏನು ಎಕ್ಸಾಮ್ ಪ್ಯಾಟರ್ನ್ ಇದೆ ಅದನ್ನೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಇಲ್ಲಿ ನಿಮ್ಗೆ ಗೊತ್ತಿದೆ SSC GD ಅಂತಂತಂದರೆ ಇಟ್ ಈಸ್ ಅ ಕಾನ್ಸ್ಟೇಬಲ್. ಅರೌಂಡ್ ಎಷ್ಟಿದಾವೆ ಅಂತಂದರೆ 25,487 ಪೋಸ್ಟ್ಸ್ ಇದ್ದಾವೆ. ಇದು ಎಷ್ಟು ಆಗ್ಬೋದು ಅಂತಂತಂದರೆ 65ರಿಂದ 70 ಸಾವಿರವರೆಗೂ ಹೋಗ್ಬೋದು. ದೇ ಮೈಟ್ ಇನ್ಕ್ರೀಸ್ ದ ನಂಬರ್ ಆಫ್ ಪೋಸ್ಟ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತಂದರೆ ಇಟ್ಸ್ ಅ ಗೋಲ್ಡನ್ ಚಾನ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಟೈಮಿಂಗ್ ಏನು ಕೊಟ್ಟಿದ್ದಾರೆ ಅಂತಂದರೆ ನೀವು 31 ಡಿಸೆಂಬರ್ವರೆಗೂ ಅಪ್ಲೈ ಮಾಡ್ಬೋದು. 2025 ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ನೀವು ಏನು ಮಾಡಬೇಕಂತಂತಂದರೆ ಅಪ್ಲೈ ಮಾಡಬೇಕು. ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಇಲ್ಲಿ ಕೆಲವೊಂದು ಹುದ್ದೆಗಳಿರ್ತವೆ. ಈ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಹುದ್ದೆಗಳು ಎಲ್ಲಿದ್ದಾವೆ ಅಂತಂದರೆ ಈ ವರ್ಷ CISF ಇದ್ದಾವೆ. ಏನಿದಾವೆ ಅಂತಂತಂದರೆ ಮೋರ್ ದೆನ್ 14,000 ಪೋಸ್ಟ್ ಏನಿದಾವೆ ಅಂತಂತಂದರೆ CISF ಇದ್ದಾವೆ. ಪೋಸ್ಟಿಗೆ ಇಂಪಾರ್ಟೆನ್ಸ್ ಕೊಡಬೇಡ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಮೈಂಡಲ್ಲಿ ಇರಲಿ ಅದು. ಈಗ ನೀವು ಇಂಪಾರ್ಟೆನ್ಸ್ ಎದು ಕೊಡಬೇಕಂತಂದರೆ ಪ್ರಿಪ್ರೇಷನ್ನಿಗೆ. ಆ ಪ್ರಿಪ್ರೇಷನ್ನ ಸ್ಟೇಜಸ್ ಇದ್ದಾವೆ. ಎಕ್ಸಾಮ್ ಏನು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ಅಂತಂದರೆ ನಿಮ್ಮ ಎಕ್ಸಾಮ್ ಎದ್ರೊಳಗೆ ಆಗುತ್ತೆ ಅಂತಂದರೆ ಕಂಪ್ಯೂಟರ್ ಒಳಗಡೆ ಆನ್ಲೈನ್ ಎಕ್ಸಾಮ್ ಬರೋದು ನೀವು. ಇಟ್ ಇಸ್ ಅ ಆನ್ಲೈನ್ ಎಕ್ಸಾಮ್. ಇಲ್ಲಿ ಎಕ್ಸಾಮಿನೇಷನ್ ಹೆಂಗೆ ನಡೆಯುತ್ತೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಸ್ಟೇಜ್ ಫಸ್ಟ್ ಏನಂತಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಸ್ಟೇಜ್ 3 ಏನಿರುತ್ತೆ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಒಂದು ಸ್ಟೇಜ್ ಆದಮೇಲೆ ಇನ್ನೊಂದು ಸ್ಟೇಜ್ ಏನಾಗುತ್ತೆ ಅಂತಂದರೆ ಕ್ವಾಲಿಫೈ ಆಗ್ತಾ ಹೋಗ್ತೀರಿ ನೀವು. ಹೌ ಟು ಕ್ವಾಲಿಫೈ. ಇದೆಲ್ಲ ಆದಮೇಲೆ ಏನಂತಂತಂದರೆ ಫೈನಲ್ ಸಿಲೆಕ್ಷನ್. ಇದೆಲ್ಲ ಆದಮೇಲೆ ದೇರ್ ವಿಲ್ ಬಿ ಅ ಫೈನಲ್ ಸಿಲೆಕ್ಷನ್. ಅಂದರೆ ಇವು 4 ಸ್ಟೇಜ್ ದಾಟಿದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮದು ಫೈನಲ್ ಸಿಲೆಕ್ಷನ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಅಂತಂದರೆ ಎಕ್ಸಾಮಿನೇಷನ್. ಇದಕ್ಕೆ ನಾವು ಈಗ ಪ್ರಿಪೇರ್ ಆಗಬೇಕು. ಕಮಿಂಗ್ ಟು ದ ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಏನಿರುತ್ತೆ ಇಲ್ಲಿ ಮುಖ್ಯವಾಗಿ ನೋಡ್ರಿ, ನೀವು ಎಕ್ಸಾಮನ್ನು ಕನ್ನಡನಾಗೂ ಬರಿಬೋದು. ಎಲ್ಲ ಪ್ರಾದೇಶಿಕ ಭಾಷೆಗೂ ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಆಲ್ಮೋಸ್ಟ್ ಆಲ್ ರೀಜನಲ್ ಲ್ಯಾಂಗ್ವೇಜಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಕನ್ನಡನಾಗೂ ಬರಿಬೋದು, ತೆಲುಗುನಾಗ ಬರಿಬೋದು. ಅದಕ್ಕೆ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಅವಕಾಶ. ಇದು ಕೇಂದ್ರ ಸರ್ಕಾರ ನೌಕರಿ ಮಾಡಬೇಕಂದ್ರೆ. ಓಕೆ, ಡೋಂಟ್ ಲೂಸ್ ದಿಸ್ ಅಪರ್ಚುನಿಟಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಇಲ್ಲಿ ಕ್ವಶನ್ಸ್ ಎಷ್ಟಿರ್ತಾವೆ ಅಂತಂದರೆ 20 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇರ್ತವೆ. 20 ಕ್ವಶನ್ಸ್ 40 ಮಾರ್ಕ್ಸ್. ಏನು ಫಸ್ಟ್ ಯಾವುದಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ನೀವು ಅದಕ್ಕೆ ಏನು ಕರಿತೀರ ಅಂತಂದರೆ ಆಪ್ಟಿಟ್ಯೂಡ್ ಅಂತ ಕರಿತೀರಲ್ಲ ಜನರಲಿ, ಅದೇ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಇಲ್ಲಿ ಎಷ್ಟಿದೆ ಅಂತಂತಂದರೆ 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಈ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಇಂಗ್ಲೀಷ್ ಒಳಗಡೆ ಆಲ್ಮೋಸ್ಟ್ ಏನಿದೆ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಕೊಟ್ಟಿದ್ದಾರೆ. ಇದರೊಳಗೆ ಆಲ್ಮೋಸ್ಟ್ ಏನಿರುತ್ತೆ ಅಂತಂದರೆ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಾಗ್ರಫಿ, ಸ್ಟೇಟಿಕ್, GK ಇದೆಲ್ಲ ಇರುತ್ತೆ. ಜಸ್ಟ್ ಎಷ್ಟು 20 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್. ಇಲ್ಲಿ ಸೇಮ್ ಎಷ್ಟಿರುತ್ತೆ, 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. 20 ಕ್ವಶನ್ ಆ್ಯಂಡ್ 40 ಮಾರ್ಕ್ಸ್. ಇಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ನಾಗ ಏನು ಬರುತ್ತೆ, ಬೇಸಿಕ್ ಮ್ಯಾಥಮೆಟಿಕ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು,
ಪರ್ಸೆಂಟೇಜ್ ಇರ್ಬೋದು, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಇರ್ಬೋದು, ಆವ್ರೇಜ್ ಇರ್ಬೋದು, ಅದನ್ನು ಡಿಸ್ಕಸ್ ಮಾಡ್ತೇನೆ ಈಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ಫೋರ್ತ್ ಇಂಪಾರ್ಟೆಂಟ್ ಏನಂದರೆ ಲ್ಯಾಂಗ್ವೇಜ್, ಹಿಂದಿ ಆರ್ ಇಂಗ್ಲೀಷ್ ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೋಬೋದು ನೀವು. ಹಿಂದಿ ಆರ್ ಇಂಗ್ಲೀಷ್ ಒಳಗಡೆ ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೋಬೋದು ನೀವು. ಇಲ್ಲಿ ಎಷ್ಟಿರುತ್ತೆ ಅಂತಂದರೆ 20 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ. 20 ಕ್ವಶನ್ಸ್ ಆ್ಯಂಡ್ 40 ಮಾರ್ಕ್ಸ್, ಟೋಟಲ್ 160 ಮಾರ್ಕ್ಸ್ ಆಯಿತು. ಎಷ್ಟು ಕ್ವಶನ್ ಆಯ್ತು ಅಂತಂದರೆ 80 ಕ್ವಶನ್ಸ್ 160 ಮಾರ್ಕ್ಸ್. ನಿಮ್ಮ ಮ್ಯಾಕ್ಸಿಮಮ್ ಸ್ಕೋರ್ ಎಲ್ಲಿ ಆಗುತ್ತಂತಂದರೆ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ಕೋರ್ ಮಾಡಿಬಿಡ್ಬೇಕು. ಸ್ಕೋರಿಂಗ್ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಏನು ಮಾಡ್ಬೇಕಂತಂದರೆ ಸ್ಕೋರ್ ಮಾಡಿಬಿಡ್ಬೇಕು. ಅದು ನನ್ನ ಸ್ಟ್ರಾಟಜಿ ಹೇಗಿರಬೇಕು ನಾನು ಹೇಳ್ತೇನೆ ಈಗ. ಬಟ್ ಇಲ್ಲಿ ಎರಡೂ ಪ್ಯಾಟರ್ನಾಗ ನಾವು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಫಿಕ್ಸ್ ಮಾರ್ಕ್ಸ್ ಬರುವಂಥ ಇರ್ತವೆ, ಆ ಫಿಕ್ಸ್ ಮಾರ್ಕ್ಸ್ ಬರೋನು ತೊಗೊಂಡ್ಬಿಡ್ಬೇಕು ನಾವು. ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಅನಾಲಿಸಿಸ್. ಇಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ, ಎಷ್ಟು ಕ್ವಶನ್ಸ್ ಬರ್ತಾವೆ ಅಂತಂತಂದರೆ 4ರಿಂದ 5 ಕ್ವಶನ್ಸ್ ಬರುವಂಥ ಚಾನ್ಸ್ ಇದೆ. ಎಷ್ಟು ಬರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ನಾಗ 4 to 5 ಕ್ವಶನ್ಸ್ ಬರ್ಬೋದು. ಅಂದರೆ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಎದು ಕೊಡಬೇಕಂತಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸಿಗೆ. ಯಾವಾಗ ಏನು ಮಾಡಿರಿ ಅಂತಂದರೆ ಕಾನ್ಸೆಪ್ಚುವಲ್ ವೈಸ್ ಹೋಗ್ರಿ. ಆಯ್ತಪ್ಪ, ಈಗ ನಾನು ಓದಬೇಕಾಗಿದೆ, ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಫಸ್ಟ್ ಮುಗಿಸ್ಬೇಕು. ಅದನ್ನು ಯಾವ ಸೋರ್ಸು ಏನು ನಾನು ನಿಮ್ಗೆ ಹೇಳ್ತೇನೆ. ಫಸ್ಟ್ ನಿಮ್ಮ ಇಂಟೆನ್ಷನ್ ಏನು ಇರಬೇಕಂದ್ರೆ ಟಾಪಿಕ್ ವೈಸ್ ಹೋಗ್ಬಿಟ್ರಿ, ಕಾನ್ಸೆಪ್ಟ್ ವೈಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಇಸ್ ಅ ಕಾನ್ಸೆಪ್ಟ್, ಪರ್ಸೆಂಟೇಜ್ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ವೈಸ್ ಹೋಗಿದ್ರೆ ಏನಾಗುತ್ತೆ ಅಂದರೆ ಮಾರ್ಕ್ಸ್ ಬಂದುಬಿಡ್ತವೆ. ಸಿಂಪ್ಲಿಫಿಕೇಶನ್ ಅಂತ ಬರುತ್ತೆ. ಸಿಂಪ್ಲಿಫಿಕೇಶನ್ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಅಂತಂತಂದರೆ, ಎಷ್ಟು ಕ್ವಶನ್ಸ್ ಕೇಳ್ಬೋದು ಅಂತಂದರೆ 3 to 4 ಕ್ವಶನ್ಸ್ ಸಿಂಪ್ಲಿಫಿಕೇಶನ್ ಕೇಳ್ಬೋದು. ಸರಳೀಕರಣ ಅಂತ ಕರಿತೇವೆ ನಾವು ಕನ್ನಡ ಒಳಗಡೆ. ಏನು ಕರಿತೇವೆ ಅಂತಂದರೆ ಸರಳೀಕರಣ ಅಂತ ಕರಿತೇವೆ. ಇದು ಲಾಭ ಮತ್ತು ನಷ್ಟ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದ್ರೇನು, ಲಾಭ ಮತ್ತು ನಷ್ಟ. ಈಸಿ ಕೇಳ್ತಾರೆ. ಅಷ್ಟು SSC CGL ಹಂಗೆ CHS ಹಂಗೆ ಟಫ್ ಇರಲ್ಲ, ಈಸಿ ಇರ್ತಾವೆ. ಬಟ್ ನೀವು ಏನು ಮಾಡ್ಬೇಕಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸಿಂಪ್ಲಿಫಿಕೇಶನ್ ಆಯಿತು. ನೆಕ್ಸ್ಟ್ ಏನು ಕೇಳ್ತಾರೆ ಅಂತಂದ್ರೆ ಎವರೇಜ್, ಸರಾಸರಿ ಎವರೇಜ್ 1 ಅಥವಾ 2 ಕ್ವಶನ್. ನೆಕ್ಸ್ಟ್ 4ನೇದು ಕಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಕ್ವಶನ್ಸ್ ಬರ್ತಾವೆ ಅಂತಂದರೆ 2 ಕ್ವಶನ್ ಬರ್ಬೋದು. ಇದು ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸ್ವಲ್ಪ ಅನಲೈಸ್ ಮಾಡಿ ಏನು ಮಾಡ್ತಿದ್ದೇನೆ ಅಂತಂದರೆ ಯಾವ್ಯಾವ ಟಾಪಿಕಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, ನೀವು ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಿದ್ದೇನೆ. ನೆಕ್ಸ್ಟ್ 5th ಏನಂತಂತಂದರೆ ಟೈಮ್ ಆ್ಯಂಡ್ ವರ್ಕ್, ಸಮಯ ಮತ್ತು ಕೆಲಸ. ನೆಕ್ಸ್ಟ್ ಪರ್ಸೆಂಟೇಜ್ ಎಷ್ಟು ಕ್ವಶನ್ ಬರ್ಬೋದು, ವೆರಿ ಇಂಪಾರ್ಟೆಂಟ್. ಪರ್ಸೆಂಟೇಜ್ ಎಷ್ಟು ಕ್ವಶನ್ ಬರ್ಬೋದು, 1ರಿಂದ 2 ಕ್ವಶನ್ ಬರ್ಬೋದು. ಇವೆಲ್ಲ ಕ್ವಶನ್ಸ್ ಇವು 1ರಿಂದ 2 ಕ್ವಶನ್ಸ್ ಬರ್ಬೋದು. ಅಲ್ಜಿಬ್ರಾ ರಿಲೇಟೆಡ್ ಎಷ್ಟು ಕ್ವಶನ್ ಬರ್ಬೋದು, ಬಂದರೆ 0ರಿಂದ 1 ಕ್ವಶನ್, ಬಂದರೆ 1 ಕ್ವಶನ್ ಬರಬೇಕು, ಯಾಕಂದರೆ ಬರಲ್ಲ. ನೋಡಿ, ನಂಬರ್ ಸಿಸ್ಟಮ್ ಏನಿದೆಯಲ್ಲ ಅದು ಬೇಸಿಕ್ ಚಾಪ್ಟರ್, ಅದ್ರ ಮೇಲೆ ಕ್ವಶನ್ ಬರುವೇನೆ, ನೆನಪಿಟ್ಕೊಂಡ್ಬಿಡಿ. ನಂಬರ್ ಸಿಸ್ಟಮ್ ಮೇಲೆ 2 to 3 ಕ್ವಶನ್ ನಂಬರ್ ಸಿಸ್ಟಮ್ ಮೇಲೆ ಬರ್ಬೋದು. ನೆಕ್ಸ್ಟ್ 9ನೇದು ಏನಂತಂತಂದರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ರೇಷಿಯೋ ಲೆಕ್ಕ ರೇಷಿಯೋ ಮೇಲೆ ಬರ್ತಾವಲ್ಲ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಎಷ್ಟು ಬರ್ಬೋದು ಅಂತಂದರೆ 1 ಅಥವಾ 2 ಬರ್ಬೋದು. ಯಾವುದಂತಂತಂದರೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಮಯ ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ 1 ಅಥವಾ 2 ಕ್ವಶನ್ ಬರ್ಬೋದು. ಮೆನ್ಸುರೇಷನ್ 1 ಬರ್ಬೋದು. ಮಿಕ್ಸ್ಚರ್ 1 ಬರ್ಬೋದು, 1 ಕ್ವಶನ್ ಬರ್ಬೋದು. ಆಮೇಲೆ 13ನೇದು ಏಜ್ ರಿಲೇಟೆಡ್ 1 ಕ್ವಶನ್ ಬರ್ಬೋದು. ಅಂತಂದರೆ ಟೋಟಲ್ ಯಾವ್ಯಾವ ಟಾಪಿಕ್ಸಿಗೆ ಎಷ್ಟೆಷ್ಟು ಕ್ವಶನ್ಸ್ ಬರ್ಬೋದು ಅಂತ ಹೇಳ್ತಿದ್ದೆ ನಾನು. ಆಲ್ಮೋಸ್ಟ್ ಇಲ್ಲಿ ಇಂಪಾರ್ಟೆನ್ಸ್ ಎದು ಕೊಡಬೇಕಂತಂದರೆ ನೀವು ಈ ಚಾಪ್ಟರ್ಸಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನಿಗೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ರಿ. ಬಟ್ ಭಾಳ ಮುಖ್ಯವಾಗಿ ಏನಂತಂತಂದರೆ ನಂಬರ್ ಸಿಸ್ಟಮಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋದಿಲ್ಲ ಅಂತಂತಂದ್ರೆ ಇಲ್ಲೇ SI ಆ್ಯಂಡ್ CI ಟೈಮ್ ಆ್ಯಂಡ್ ವರ್ಕ್. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಮ್ಯಾಥಮೆಟಿಕ್ಸ್ ತಂದು ಏನೋ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ ಫಿಕ್ಸ್ ನಿಮ್ಮ ಮಾರ್ಕ್ಸ್ ಬಂದುಬಿಡ್ತವೆ. ಆ ಮಾರ್ಕ್ಸ್ ಬಂದಿದ್ದನ್ನು ತೊಗೊಂಬಿಡ್ರಿ, ದ್ಯಾಟ್ ಈಸ್ ಅ ಇಂಟೆಲಿಜೆನ್ಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ 2 ಬರ್ಬೋದು, 2 ಕ್ವಶನ್ಸ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ 2 ಬರ್ಬೋದು. ಎನಾಲಜಿ 3 ಬರ್ಬೋದು. ನೆಕ್ಸ್ಟ್ ಸಿರೀಸ್ ಅದೆಷ್ಟು ಬರ್ಬೋದು ಅಂತಂದ್ರೆ 4 ಕ್ವಶನ್ ಬರ್ಬೋದು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆಷ್ಟು ಬರ್ಬೋದು, 2 ಕ್ವಶನ್ ಬರ್ಬೋದು. ಸಿಟ್ಟಿಂಗ್ ಅರೇಂಜ್ಮೆಂಟ್. ಕ್ಲಾಸಿಫಿಕೇಷನ್ 1ರಿಂದ 2 ಕ್ವಶನ್ ಬರ್ಬೋದು. ಸಿಲಾಜಿಸಮ್ ಮೇಲೆ 1 ಕ್ವಶನ್ ಬರ್ಬೋದು, 1 ಅಥವಾ 2 ಕ್ವಶನ್ ಬರ್ಬೋದು. ಡೈಸ್ ಮಿರರ್ ಬಂದರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ, 0 to 1. ನೆಕ್ಸ್ಟ್ ಎಂಬೆಡೆಡ್ ಫಿಗರ್
ಕ್ವಶನ್ಸ್ ಎಷ್ಟೆಷ್ಟು ಬರ್ಬೋದು ಅಂತೇಳಿ ಜನರಲ್ ಆಗಿ ಇಷ್ಟೇ ಬರ್ತಾವಂತಂತಲ್ಲ, ಜನರಲ್ ಆಗಿ ಕ್ವಶನ್ಸ್ ಹೇಳ್ತಿದ್ದೇನೆ. ಆಲ್ಮೋಸ್ಟ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ 2 ಬರ್ಬೋದು, ಎನಾಲಜಿ ಮೇಲೆ 3 ಬರ್ಬೋದು, ಸಿರೀಸ್ ಮೇಲೆ 4 ಕ್ವಶನ್ಸ್ ಬರ್ಬೋದು, ಸಿಟ್ಟಿಂಗ್ ಅರೇಂಜ್ಮೆಂಟ್ 2 ಬರ್ಬೋದು, ಕ್ಲಾಸಿಫಿಕೇಶನ್ 1 2 ಬರ್ಬೋದು, ಸಿಲಾಜಿಸಮ್ ಮೇಲೆ 1 ಕ್ವಶನ್ ಬರ್ಬೋದು, ಬ್ಲಡ್ ರಿಲೇಷನ್ 1 2 ಬರ್ಬೋದು, ಡೈಸ್ 1, ನಾನ್ ವರ್ಬಲ್ 1, ಮಿರರ್ 1, ಎಂಬೆಡೆಡ್ ಫಿಗರ್ 1, ಪೇಪರ್ ಕಟ್ 1 ಅಂತಂದರೆ ಜನರಲ್ ಇಲ್ಲಿ ಇಂಪಾರ್ಟೆನ್ಸ್ ಏನಂತಂತಂದರೆ ನೀವು ರೀಸ್ನಿಂಗಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ಇಲ್ಲಿ ರೀಸ್ನಿಂಗಲ್ಲೂ ಏನು ಬರ್ತಾವೆ ಅಂದ್ರೆ ಫಿಕ್ಸ್ ಮಾರ್ಕ್ಸ್ ಬರ್ತಾವೆ. ಸ್ವಲ್ಪ ನೀವು ಇಂಪಾರ್ಟೆನ್ಸ್ ಕೊಟ್ಟು ಫೋಕಸ್ ಆಗಿ ಓದಿಬಿಟ್ರೆ ಫಿಕ್ಸ್ ಮಾರ್ಕ್ಸ್. ಅದಕ್ಕೆ ಮ್ಯಾಥಮೆಟಿಕ್ಸು ರೀಸನಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಜಿ ಕೆ ಒಳಗಡೆ ನಿಮ್ಮ ಫಸ್ಟ್ ಇಂಪಾರ್ಟೆಂಟ್ ಪೊಲಿಟಿ 3 4 ಕ್ವಶನ್ಸ್ ಬರ್ಬೋದು. ಪೊಲಿಟಿ, ಜಿಯೋಗ್ರಫಿ ರಾಜಕೀಯ, ಜಿಯೋಗ್ರಫಿ ಅಂದರೆ ಭೂಗೋಳ 2 3 ಬರ್ಬೋದು, 3 4 ಕ್ವಶನ್ಸ್ ಬರ್ಬೋದು, 4 ಕ್ವಶನ್ಸ್ ಬರ್ಬೋದು. ಎಕನಾಮಿ 2 3 ಕ್ವಶನ್ಸ್ ಬರ್ಬೋದು. ಕರೆಂಟ್ ಅಫೇರ್ಸ್ 3 4 ಕ್ವಶನ್ಸ್ ಬರ್ಬೋದು, 6 7 ಕ್ವಶನ್ಸ್ ಬರ್ಬೋದು. ಸ್ಟ್ಯಾಟಿಸ್ಟಿಕ್ ಅಂತ ಸೈನ್ಸ್ 1 2 ಕ್ವಶನ್ಸ್ ಬರ್ಬೋದು. ಅಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಪಾಲಿಟಿ, ಜಾಗ್ರಫಿ, ಹಿಸ್ಟ್ರಿ, ಎಕನಾಮಿ, ಕರೆಂಟ್ ಅಫೇರ್ಸ್. ಸ್ಟೇಟಿಕ್ ಜಿ ಕೆ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್, ಪಾಲಿಟಿ, ಹಿಸ್ಟ್ರಿ ಇವೆಲ್ಲ ಏನಂತಂದರೆ ಇಂಪಾರ್ಟೆಂಟ್ ಬರುವೇನೆ ಕ್ವಶನ್ಸು. ಒಂದು ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ ಯಾವುದಾದ್ರು ಜಿ ಕೆ ಟುಡೇ ಅಂತ ಮ್ಯಾಗ್ಝಿನ್ ಒಂದು ಸ್ವಲ್ಪ ಫಾಲೋ ಮಾಡಿದ್ರೆ ಅಂದರೆ ಯಾವುದೇ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಇರ್ಬೋದು. ನಾನು ಜಿ ಕೆ ಟುಡೇ ಅಂತ ಹೇಳ್ತಿದ್ದೇನೆ. ನಾನು ಕನ್ನಡ ಒಳಗೆ ಹೇಳಿದೆ ಸ್ಟೇಟಿಕ್ ಜಿ ಕೆ ಅಂತಂತೇಳಿ, ನೂತನ್ ಜಿ ಕೆ ಅಂತಿದೆ, ಪರಮ್ ಜಿ ಕೆ ಅಂತಿದೆ, ಇಂಗ್ಲೀಷ್ ಒಳಗಡೆ ಲುಸೆಂಟ್ಸ್ ಜಿ ಕೆ ಅಂತಿದೆ, ಅದನ್ನು ಓದ್ಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಜಿ ಕೆ ಆಯಿತು. ಲಾಸ್ಟ್ 3 4 ಕ್ವಶನ್ಸ್ ಬರ್ತವೆ, 3 to 4 ಕ್ವಶನ್ಸ್. ಸೆಂಟೆನ್ಸ್ ಕರೆಕ್ಷನ್ 2 3 ಕ್ವಶನ್ಸ್ ಬರ್ತವೆ. ಎರರ್ ಡಿಟೆಕ್ಷನ್ ಎಷ್ಟು ಬರ್ತಾವೆ ಅಂತಂದರೆ 3 5 ಬರ್ತವೆ, 3 5 ಕ್ವಶನ್ಸ್ ಬರ್ತವೆ ಎರರ್ ಡಿಟೆಕ್ಷನ್. ಇಡಮ್ಸ್ ಆ್ಯಂಡ್ ಫ್ರೇಸಸ್ ಇವೆಷ್ಟು ಬರ್ಬೋದು ಅಂತಂದರೆ 2 3 ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಏನಂತಂತಂದರೆ ಆ್ಯಂಟೋನಿಮಸ್, ಸಿನೋನಿಮ್ಸ್ ಅಂತ ಕರಿತೇವೆ ನಾವು. ಸಿನೋನಿಮ್ಸ್ 2 3 ಕ್ವಶನ್ ಬರ್ಬೋದು. ಆ್ಯಂಟೋನಿಯಮ್ಸ್ ವಿರುದ್ಧಾರ್ಥಕ ಪದ 2 3 ಕ್ವಶನ್ಸ್ ಬರ್ಬೋದು ಆ್ಯಂಟೋನಿಮ್ಸ್ ಮೇಲೆ. 1 ವರ್ಡ್ ಸಬ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡಿದ್ವಿ. ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸನ್ನು ರೀಸನಿಂಗ್ನಾಗ ಏನು ಓದ್ಬೇಕಂತ ಡಿಸ್ಕಸ್ ಮಾಡಿದ್ವಿ, ಜಿ ಕೆನಾಗ ಏನು ಓದ್ಬೇಕಂತ ಹೇಳಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂತಂದರೆ ಇಂಗ್ಲೀಷ್. ಅಂದರೆ ಈ 4 ಪಾರ್ಟ್ ಏನಿದಾವೆ, ಈ 4 ಪಾರ್ಟನ್ನು ಚೆನ್ನಾಗಿ ಓದ್ಕೋಬೇಕು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದೇನಂತಂದರೆ ಸ್ಟ್ರಾಟಜಿ ಹೇಗಿರಬೇಕು. ಈ ಸ್ಟ್ರಾಟಜಿನ ನೀವು ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಈ ಸ್ಟ್ರಾಟಜಿಗೆ ಫಸ್ಟ್ ಯಾರು ಫ್ರೆಷರ್ಸ್ ಇದ್ದೀರಲ್ಲ, ಹೂ ಆರ್ ಫ್ರೆಷರ್ಸ್ ಏನಿದ್ದೀರಲ್ಲ, ಫಸ್ಟ್ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡ್ಕೊರಿ. ಅಂತಂದರೆ ನಿಮ್ಗೆ ಕಾನ್ಸೆಪ್ಟ್ ಏನಿರ್ಬೇಕಂತಂದರೆ ಸ್ಟ್ರಾಂಗ್ ಇರಬೇಕು. ಯಾರು ಈಗ ಫ್ರೆಷರ್ಸ್ ಇದ್ದೀರಿ ಅವ್ರು ಏನು ಮಾಡಿರಿ ಅಂತಂತಂದರೆ ಬೇಸಿಕ್ಸನ್ನ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊರಿ. ಎಲ್ಲ ಸಬ್ಜೆಕ್ಟ್ ಬೇಸಿಕ್ಸ್ ಯಾವುದೇ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ರಿ. ಯಾರು ಆಲ್ರೆಡಿ ಓದಿರಲ್ಲ ನೀವು ಏನು ಮಾಡಿರಿ ಅಂತಂತಂದರೆ ಪ್ರಾಕ್ಟೀಸ್ ಮೋರ್. ಯಾರು ಆಲ್ರೆಡಿ ಓದಿರಿ, ಯಾರು ಆಲ್ರೆಡಿ ಈ ಫೀಲ್ಡ್ನಾಗ ಇದೀರಿ, ಬೇರೆ ಎಕ್ಸಾಮ್ ಬರೆದಿರಲ್ಲ, ನೀವು ಇನ್ನೂ ಏನು ಮಾಡಿರಿ ಅಂತಂದರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿರಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ನೆಕ್ಸ್ಟ್ ಏನಂತಂತಂದರೆ ಈ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತಂದರೆ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಚಾಪ್ಟರ್ ವೈಸ್ ಆರ್ ಟಾಪಿಕ್ ವೈಸ್. ಚಾಪ್ಟರ್ ಅಥವಾ ಏನು ಮಾಡಿರಿ, ಟಾಪಿಕ್ ವೈಸ್ ಏನು ಮಾಡಿರಿ ಅಂತಂತಂದರೆ ಪ್ರಿಪ್ರೇಷನ್ ಆಗಿ ಸ್ಟಾರ್ಟ್ ಮಾಡಿರಿ. ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಇದೆ, ಬೇಸಿಕ್ ಚಾಪ್ಟರ್, ಅದನ್ನು ಸ್ಟ್ರಾಂಗ್ ಮಾಡ್ಕೊರಿ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಇದೆ, ಅದನ್ನು ಸ್ಟ್ರಾಂಗ್ ಮಾಡ್ಕೊರಿ. ನೀವು ಎಷ್ಟು ಬೇಸಿಕ್ ಸ್ಟ್ರಾಂಗ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ನೀವು ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ ಪ್ರಾಕ್ಟೀಸ್. ಪ್ರೀವಿಯಸ್ ಇಯರ್ ಪೇಪರ್ ನೀವು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಪೇಪರ್ಸ್ SSC GD CHS ಅಲ್ಲಿ ಯಾವ್ಯಾವ ಇರ್ತಾವಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಪೇಪರ್ನ ಏನು ಮಾಡಿರಿ ಆದಷ್ಟು ಸಾಲ್ವ್ ಮಾಡಿರಿ. ಮೇನ್ಲಿ SSC GD ಸಾಲ್ವ್ ಮಾಡಿರಿ. ಪ್ರೀವಿಯಸ್ ಒಂದು 3-4 ಸರಿ ಏನು ಎಕ್ಸಾಮ್ ಕರೆದಿದಾರಲ್ಲ ಅವನ್ನೆಲ್ಲ ಪೇಪರ್ ಕಲೆಕ್ಟ್ ಮಾಡಿ ಏನು ಮಾಡಿರಿ ಅಂತಂದರೆ SSC ಸಾಲ್ವ್ ಮಾಡಿರಿ. ನೀವು ಎಷ್ಟು ಪೇಪರ್ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ಪ್ರಿಪ್ರೇಷನ್ ಈಸಿ ಆಗುತ್ತೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ರಿವಿಷನ್. ನೀವು ಎಷ್ಟು ರಿವೈಸ್ ಮಾಡ್ತೀರಿ, ಓದಿದ್ದು ಎಷ್ಟು ಓದ್ತಿರಲ್ಲ ಅಷ್ಟು ನಿಮ್ಗೆ ಏನಾಗುತ್ತೆ, ಮೆಮ್ರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಏನು ಬೇಸಿಕ್ ಸ್ಟ್ರಾಂಗ್, ಸೆಕೆಂಡ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಥರ್ಡ್ ಏನು ರಿವಿಷನ್. ಮತ್ತೆಲ್ಲನೂ ಹೆಂಗಿರ್ಬೇಕಂತ ಅಪ್ರೋಚ್ ಚಾಪ್ಟರ್ ವೈಸ್ ಇರಬೇಕು.
ಇಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಬುಕ್ಸ್ ನಾನು ಹೇಳಬೇಕಂತಂದರೆ ಆ ಬುಕ್ ನಿಮ್ಗೆ ಹೇಳಬೇಕಂತಂದರೆ ಯಾವುದಾದ್ರೂ ಜಿಕೆ ಫಾರ್ ಎಕ್ಸಾಂಪಲ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸಿಗೆ ಆದರೆ ನೀವು ಯಾರಾದರೂ ಕೋಚಿಂಗ್ ಅಥವಾ ಕೋರ್ಸ್ ಜಾಯ್ನ್ ಆಗಬೇಕು, ಯಾವುದಾದ್ರು ಸೆಂಟ್ರ್ ಕೋಚಿಂಗ್ ಅಥವಾ ಕೋರ್ಸ್ ಏನು ಮಾಡ್ಬೋದು ನೀವು ಜಾಯ್ನ್ ಆಗ್ಬೋದು, ಒಂದು ಆಪ್ಷನ್. ಕೋಚಿಂಗ್ ಮತ್ತು ಕೋರ್ಸ್ ಜಾಯ್ನ್ ಆಗ್ಲಿಕ್ಕೆ ನಿಮ್ಗೆ ಏನಾದ್ರು ದುಡ್ಡು ಇಲ್ಲ ಅಂತಂದರೆ, ಮಾನಿಟರಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತಂದರೆ ಏನು ಮಾಡ್ರಿ ಅಂತಂತಂದರೆ ರೆಫರ್ ಯೂಟ್ಯೂಬ್ ಒಳಗಡೆ ಫ್ರೀ ಕ್ಲಾಸಸ್ ಇದ್ದಾವೆ. ಆ ಯೂಟ್ಯೂಬ್ ಫ್ರೀ ಕ್ಲಾಸಸ್ಸನ್ನು ನೀವು ಏನು ಮಾಡ್ಬೋದು ಅಂತ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸುಮಿತ್ ಸರ್ ಅಂತಿದ್ದಾರೆ, ಈಶ್ವರ್ ಗಿರಿ ಸರ್ ಅಂತಿದ್ದಾರೆ, ಅವರೆಲ್ಲ ಯೂಟ್ಯೂಬ್ ಒಳಗೆ ಏನು ಮಾಡ್ತಿದ್ದಾರೆ ಅಂತಂದರೆ ರೆಗ್ಯುಲರಾಗಿ ಕ್ಲಾಸ್ ಮಾಡ್ತಿದ್ದಾರೆ. ಆ ಯೂಟ್ಯೂಬ್ ಕ್ಲಾಸ್ ನೋಡಿದ್ರೆ ಸಾಕು. ನೀವು ಬುಕ್ಸೇ ಬೇಕಂತಂದರೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಯಾವುದೇ ಮಾರ್ಕೆಟ್ನಾಗ ಇದ್ದರೂ ನೀವು ಬುಕ್ ತೊಗೋಬೋದು. ಮೆಂಟಲ್ ಎಬಿಲಿಟಿ ಫಾರ್ ಎಕ್ಸಾಂಪಲ್ ಆರ್ ಎಸ್ ಅಗರ್ವಾಲ್ ಇದೆ, ಮ್ಯಾಥಮೆಟಿಕ್ಸ್ ಅವ್ರ ಕ್ವಾಂಟಿಟಿ ಆಪ್ಟಿಟ್ಯೂಡಿಗೆ ಆರ್ ಎಸ್ ಅಗರ್ವಾಲ್ ಇದೆ, ಫಾಸ್ಟ್ ಟ್ರ್ಯಾಕ್ ಮ್ಯಾಥಮೆಟಿಕ್ಸ್ ಇದೆ. ರೀಸನಿಂಗ್ ಏನು ಮಾಡಿರಿ ಅಂತಂತಂದರೆ ಇದಕ್ಕೆ ಸಪ್ರೇಟ್ ಬುಕ್ ಖರೀದಿ ಮಾಡಬೇಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನ ರೆಫರ್ ಮಾಡಿರಿ. ಜಿ ಕೆ ಏನು ಮಾಡಿರಿ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ನಾಗ ಏನಿದೆ ಅಂತಂದರೆ ಲೂಸೆಂಟ್ಸ್ ಜಿ ಕೆ ಇದೆ, ನೂತನ್ ಅಂತಿದೆ, ಪರಮ್ ಅಂತಿದೆ. ಇಂಗ್ಲೀಷಿಗೆ ಏನು ಮಾಡಿರಿ ಅಂತಂತಂದರೆ ಆ ಬುಕ್ಕನ್ನು ನೀವು ತೊಗೋಬೋದು. ಬಟ್ ಆಲ್ಮೋಸ್ಟ್ ಏನಿದೆ ಅಂತಂದರೆ ಯೂಟ್ಯೂಬ್ನಾಗ ನಿಮಗೆಲ್ಲ ಆನ್ಲೈನ್ ಸೋರ್ಸ್ ಸಿಗುತ್ತೆ. ನೆಟ್ನಾಗ ಯೂಟ್ಯೂಬ್ನಾಗ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ. ನಾರ್ತ್ ಸೈಡ್ ನೀವು ಏನಾದರೂ ಹಿಂದಿ ನಿಮ್ಗೆ ಏನು ಹಿಂದಿ ಅರ್ಥ ಆಗ್ತಂದ್ರೆ ಅಲ್ಲಿ ಗಗನ್ ಸರ್ ಅಂತಿದ್ದಾರೆ, ರಾಕೇಶ್ ಯಾದವ್ ಸರ್ ಅಂತಿದ್ದಾರೆ. ನಿಮ್ಮದು ಕೆಲಸ ಏನು ಮಾಡಿರಿ ಅಂತ ಸ್ಮಾರ್ಟ್ ವರ್ಕ್ ಮಾಡಿರಿ. ನಿಮ್ದು ಏನೆಲ್ಲ ಬೇಸಿಕ್ ವೀಡಿಯೋಸ್ ನೋಡಿರಿ, ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊರಿ, ಪ್ರಿವಿಯಸ್ ಇಯರ್ ಪೇಪರ್ ಮಾಡಿರಿ, ರಿವಿಷನ್ ಮಾಡಿರಿ ಅಷ್ಟೇ. ಇದೊಂದು 3-3.5 ತಿಂಗಳು ಫೋಕಸ್ ಆಗಿ ಮಾಡಿಬಿಟ್ರೆ ನೀವು ಸೆಲೆಕ್ಷನ್ ಆಗ್ತೀರಿ. ಇಷ್ಟಂತೂ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಏನಂತ ಹೇಳಿದೆ. ನಾನು ಕಮ್ಮಿಂಗ್ ಡೇಸ್ ಒಳಗಡೆ ನಾನಾದರೆ SSC ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಕ್ಲಾಸ್ ತೊಗೋತೇನೆ. ಓಕೆ, ಅವಕಾಶ ಕಳ್ಕೊಬೇಡ್ರಿ. ಓಕೆ, ಚೆಂದಾಗಿ ಪ್ರಿಪೇರ್ ಆಗಿರಿ, ಡೆಫಿನೆಟ್ಲಿ ನೀವು ಸೆಲೆಕ್ಷನ್ ಆಗ್ತೀರಿ. ಫಸ್ಟ್ ನಿಮ್ಮಲ್ಲಿ ಅದು ನಂಬಿಕೆ ಇರಬೇಕು. ನಿಮ್ಮಲ್ಲೇ ನಂಬಿಕೆ ಇದ್ದರೆ ಫಸ್ಟ್ ಇಟ್ ಶುಡ್ ಕ್ರಿಯೇಟ್ ಇನ್ ಅ ಮೈಂಡ್, ದೆನ್ ಇಟ್ ವಿಲ್ ಹ್ಯಾಪನ್. ಫಸ್ಟ್ ನಿಮ್ಮ ಮೈಂಡ್ ಒಳಗಡೆ ಕ್ರಿಯೇಟ್ ಮಾಡ್ಕೋರಿ. ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೇನಪ್ಪ, ನಿಮ್ಮ ಮೈಂಡ್ನಾಗ ಫಸ್ಟ್ ಕ್ಲಿಯರ್ ಇರಲಿ ಅದು, ದೆನ್ ಎಕ್ಸಾಕ್ಟ್ಲಿ ಇಟ್ ವಿಲ್ ಹ್ಯಾಪನ್. ಹಾಗೆ ಆಗುತ್ತದು. ಯಾಕಂದ್ರೆ ನೀವು ಶ್ರಮ ಪಟ್ಟೆ ಪಡ್ತೀರಿ, ಶ್ರಮ ಪಡ್ಲಿಕ್ಕೆ ಹಚ್ಚುತ್ತದು. ಓಕೆ, ಧೈರ್ಯವಾಗಿರಿ. ಧೈರ್ಯಂ ಸರ್ವತ್ರ ಸಾಧನಂ. ಓಕೆ, ಥ್ಯಾಂಕ್ ಯು.